ಇದರ ಕ್ರೆಡಿಟ್ಸ್ ಎಲ್ಲ ಜಾನಿಗೆ ಹೋಗ್ತದೆ. ಅವರು ಮಾಡಿದ್ದು ತುಂಬ ಕಷ್ಟಪಟ್ಟು. ನೋಡಿ, 1 ವಾರದಿಂದ ರೆಡಿ ಮಾಡ್ತಾ ಇದ್ದಾರೆ. ಅದು ಹಾಯ್, ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಕ್ರಿಸ್ಮಸ್ ಪೂಜೆಗೆ ನಾವೀಗ ಹೊರಟಿದ್ದೇವೆ. ನೋಡಿ, ನಾನಿವತ್ತು ಸಾರಿ ಹಾಕಿದ್ದೇನೆ, ಸಿಂಪಲ್ ಸಾರಿ. ಕ್ರಿಸ್ಮಸ್ ಹಬ್ಬದ ಪೂಜೆಗೆ ನಾವು ಇವಾಗ ಹೊರಟಿದ್ದೇವೆ. ನಾವು 4 ಮಂದಿ ಕೂಡ ಇವಾಗ ರೆಡಿ ಆಗಿದ್ದೇವೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವಂ ಭಗಿನಃ ಕ್ರಿಸ್ಮಸ್. ಫ್ರೆಂಡ್ಸ್, ಇವಾಗ ನಾವು ಚರ್ಚಿಗೆ ರೀಚ್ ಆದೆವು. ಲೈಟಿಂಗ್ಸಲ್ಲಿ ನಮ್ಮ ಚರ್ಚ್ ನೋಡಿ ಈ ಥರ ಕಾಣ್ತಾ ಇದೆ. ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದೇ ರೀತಿ ಯೂತ್ನವರು ನಿರ್ಮಿಸಿದ ನಮ್ಮ ಚರ್ಚಿನ ಗೋದಲಿ ಈ ಥರ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಬ್ಬದ ಪೂಜೆ ಆದಮೇಲೆ ಯೂತ್ನವರು ಸ್ವಲ್ಪ ಹೊತ್ತು ಕೆಲವೆಲ್ಲ ಗೇಮ್ಸ್ ಹಾಗೂ ಕೆಲವೆಲ್ಲ ಪ್ರೋಗ್ರಾಮ್ ನಡೆಸಿದ್ರು. ನಾವು ಕೂಡ ಸ್ವಲ್ಪ
ಬಟ್ಟೆಯಿಂದ ಮಾತ್ರ ಸ್ಟಾರ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂಥೇಳಿ ನಾವೊಂದು ಪ್ಲ್ಯಾನ್ ಮಾಡಿದೆವು. ನಮ್ಮ ಮನೆಯಲ್ಲಿ ದನಕ್ಕೆ ಹಾಕುವ ಹುಲ್ಲಿನ ದೊಡ್ಡ ದೊಡ್ಡ ಕಡ್ಡಿಗಳಿದ್ದವು, ಅದನ್ನು ಈ ಸ್ಟಾರ್ಗೆ ಗಮ್ ಮಾಡಿದೆವು. ನೋಡಿ, ಕಡ್ಡಿ ಈ ಥರ ನಾವು ಕಟ್ ಮಾಡಿ ತೊಗೊಂಡಿದ್ದೇವೆ. ನೋಡುವಾಗ ಅದು ಬ್ಯಾಂಬೂ ಕಡ್ಡಿ ಥರನೇ ಕಾಣ್ತಾ ಇದೆ, ಆದರೆ ಅದು ಬ್ಯಾಂಬೂ ಕಡ್ಡಿ ಅಲ್ಲ, ಹೈಬ್ರಿಡ್ ಹುಲ್ಲಿನ ಕಡ್ಡಿಗಳು. ಹೇಗೋ ದಿನಾಲೂ ಸ್ವಲ್ಪ ಸ್ವಲ್ಪ ಅಂತೇಳಿ ಈ ಸ್ಟಾರ್ನ ಕೆಲಸ ಮಾಡಿ ಒಂದು ವಾರದಲ್ಲಿ ಈ ಸ್ಟಾರ್ ಕಂಪ್ಲೀಟ್ ಆಯಿತು. ನೋಡಿ, ಇವಾಗ ಫೈನಲ್ ಲುಕ್ ಹೀಗೆ ಕಾಣ್ತಾ ಇದೆ. ನೋಡಿ, ಕೆಳಗಡೆ ಕಡ್ಡಿಗಳೆಲ್ಲ ಈ ಥರ ಬಿದ್ದಿವೆ. ಅದೇ ರೀತಿ ಇದರ ಒಂದು ಸ್ಪೆಷಾಲಿಟಿ, ಈ ಸ್ಟಾರ್ನ ಒಳಗಡೆ ನೋಡಿ ಇನ್ನೊಂದು ಸ್ಟಾರ್ ಕಾಣಿಸ್ತಾ ಇದೆ. ಇದೇ ಒಂದು ಡಿಫ್ರೆಂಟಾಗಿ ಕಾಣಿಸ್ತಿರೋದು. ಕಡ್ಡಿಯಲ್ಲಿ ಈ ಥರ ಬಿಟ್ಟ ಮೇಲೆ ಆ ಥರ ಒಳಗಡೆ ಒಂದು ಸ್ಟಾರ್ ಕಾಣಿಸ್ತಾ ಇದೆ. ನಮಗಂತೂ ಖುಷಿ ಆಯಿತು. ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಸ್ಟಾರ್ ಮಾಡ್ತೀವಿ. ಮಾಡ್ತಾ ಹೋದಾಗ ತುಂಬ ಚೆನ್ನಾಗಿ ಬಂತು. ನೋಡಿ ಫ್ರೆಂಡ್ಸ್, ಇದು ಕಾಂಪಿಟೇಷನ್ಗೆ ಮಾಡಿದ ಸ್ಟಾರ್. ಈಗ ನಾವು ಇದನ್ನು ಚರ್ಚಿಗೆ ಕೊಂಡೋಗಿ ಕೊಡ್ತೇವೆ. ನೋಡಿ, ಇದರ ಕ್ರೆಡಿಟ್ಸ್ ಎಲ್ಲ ಜಾನಿಗೆ ಹೋಗ್ತದೆ. ಅವರು ಮಾಡಿದ್ದು ತುಂಬ ಕಷ್ಟಪಟ್ಟು. ನೋಡಿ, ಒಂದು ವಾರದಿಂದ ರೆಡಿ ಮಾಡ್ತಾ ಇದ್ದಾರೆ, ಆದರೆ ನನಗೆ ಫುಲ್ಲು ವೀಡಿಯೋವನ್ನು ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ವೀಡಿಯೋವನ್ನು ಮಾಡಿದ್ದೇನೆ. ಇದೆಲ್ಲ ಅವರದ್ದೇ ಪ್ಲ್ಯಾನ್. ಎಕ್ಸ್ಟ್ರಾ ಒಳಗಡೆ ಒಂದು ಸ್ಟಾರ್ ಬರುವ ಹಾಗೆ ಮಾಡಿದ್ದಾರೆ. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ಮತ್ತು ಜಾನ್ ಈ ಸ್ಟಾರನ್ನು ಚರ್ಚ್ಗೆ ಕೊಂಡೋಗ್ತಾ ಇದ್ದೇವೆ. ನಾವು ಸ್ಕೂಟಿಯಲ್ಲೇ ಹಿಡ್ಕೊಂಡು ಹೋಗಿದ್ದೇವೆ. ಇಲ್ಲಿ ಸ್ಟಾರ್ ಕೆಲಸ ನಡೀತಾ ಇದ್ದ ಹಾಗೆ ಇನ್ನೊಂದು ಸೈಡಲ್ಲಿ ಗೋದಲಿ ಕೂಡ ಮಾಡಲಿಕ್ಕೆ ಮಂಡಿತ ರೆಡಿ ಮಾಡ್ತಾ ಇದ್ದಾಳೆ. ಜಾಸ್ತಿ ಇರುವ ಹುಲ್ಲನ್ನೆಲ್ಲ ಇವಾಗ ತೆಗಿತಾ ಇದ್ದಾಳೆ. ನೋಡಿ, ಇವಾಗ ಫೈನಲ್ ಆಗಿ ಸ್ವಲ್ಪ ಫಿನಿಶ್ ಆಗ್ತಾ ಬಂತು. ಗೋದಲಿ ತಯಾರಾಯಿತು. ನೋಡಿ, ಸಿಂಪಲಾಗಿ ಈ ಥರ ಮಾಡಿದ್ದೇವೆ.
ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಹಬ್ಬದ ಮೊದಲನೇ ದಿನ ಇಲ್ಲಿ ನೋಡಿ ಕೇಕ್ ಹಾಗೂ ಕೆಲವೆಲ್ಲ ತಿಂಡಿಯನ್ನೆಲ್ಲ ನಾವು ಹೊರಗಡೆ ತಂದಿಟ್ಟಿದ್ದೇವೆ. ಇದನ್ನೆಲ್ಲ ಪ್ಯಾಕ್ ಮಾಡಿ ನಮ್ಮ ಸಂಬಂಧಿಕರಿಗೆ ಹಾಗೂ ನಮ್ಮ ನೇಬರ್ಸ್ ಮನೆಯವರಿಗೆಲ್ಲ ಇದನ್ನೆಲ್ಲ ಹಂಚಲಿಕ್ಕಿದೆ.